ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಗೋವಿಂದೇ ದೇಹಿ ಭಕ್ತಿಂ ಏನು ಗೋವಿಂದೇ ದೇಹಿ ಭಕ್ತಿಂ ಮಾತರ್ಮೇ ಮಾತರಿಶ್ವನ್ನ ಪಿತರತುಲಗುರೋ ಭ್ರಾತರಿಷ್ಟಾಪ್ತಬಂಧೋ ಸ್ವಾಮಿನ್ ಸರ್ವಾಂತರಾತ್ಮನ್ನ ಜರ ಜರಯಿತರ್ಜನ್ಮ ಮೃತ್ಯಾಮಯಾನಾಂ ಗೋವಿಂದೇ ದೇಹಿ ಭಕ್ತಿಂ ಬರ್ತೇ ಹೋಗ್ತಾ ಇದೆ ಇರಲಿ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಭವತಿ ಚ ಭಗವನ್ನೂರ್ಜಿತಾಂ ನಿರ್ನಿಮಿತ್ತಾಂ ನಿರ್ವ್ಯಾಜಾಂ ನಿಶ್ಚಲಾಂ ತದ್ಗುಣಗಣ ಬೃಹತೀಂ ಶಾಶ್ವತೀಮಾಶು ದೇವ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾತ ಪ್ರಚೋದಯಾತ್. ದೇವರು ಕನೆಕ್ಷನ್ ಆಫ್ ಮಾಡಿಬಿಟ್ರೆ ಹೀಗಾಗತ್ತೆ. ಮೊದಲನೇ ಶ್ಲೋಕ ಕೂಡ ಬರಲ್ಲ. ಭಗವಂತರ್ವಲೋಕೇಶ ಸುರಾಸುರ ನಮಸ್ಕೃತ ಕಥಮಾತ್ಮ ಸದಾ ಗರ್ಭಂ ಸಂವಿಶೇತ್ ಕರ್ಮ ಕಾರಣಾತ್ ತನ್ಮೇ ವದ ಮಹಾದೇವ ತದ್ಧಿ ಗುಹ್ಯಂ ಪರಂ ಮತಂ. ಎಲ್ಲ ಲೋಕದ ಒಡೆಯನೇ, ದೇವತೆಗಳ ಮತ್ತು ದೈತ್ಯರಿಂದ ನಮಸ್ಕೃತನಾದವನೇ, ಆತ್ಮ ಗರ್ಭವನ್ನು ಹೇಗೆ ಪ್ರವೇಶ ಮಾಡ್ತಾನೆ ಹೇಳು. ಮಹೇಶ್ವರ ಶೃಣುಭಾಮಿನಿ ತತ್ಸರ್ವಂ ಗುಹ್ಯಾನಾಂ ಪರಮಂ ಪ್ರಿಯೇ ದೇವಗುಹ್ಯಾದಪಿ ಪರಂ ಆತ್ಮಗುಹ್ಯಮಿತಿ ಸ್ಮೃತಂ. ದೇವಗುಹ್ಯ ಅದು ಆತ್ಮಗುಹ್ಯ ಅಂತ ಕರೆಸಲ್ಪಡ್ತಾರೆ. ಯಾಕೆಂದರೆ ಅದೃಶ್ಯೋ ಹಿ ಸದೈವಾತ್ಮ ಶೈಘ್ರ್ಯಾತ್ ಸೌಕ್ಷ್ಮ್ಯಾತ್ ನಿರಾಶ್ರಯಾತ್. ದೇವರನ್ನು ನೋಡ್ಲಿಕ್ಕಾಗೋದಿಲ್ಲ. ಯಾಕೆಂದರೆ ಆ ವೇಗ ಇದೆ. ಶೈಘ್ರ್ಯ, ಸೌಕ್ಷ್ಮ್ಯ, ಅಷ್ಟೊಂದು ಸೂಕ್ಷ್ಮ ದೇವರು. ನಿರಾಶ್ರಯ, ಅವನಿಗೆ ಯಾರೂ ಆಸರೆ ಇಲ್ಲ. ಸೋಯಂ ಚತುರ್ವಿಧಾಂ ಜಾತಿಂ ಅತಿ ಮಾಯೇತಿ ಮಾಯಾನಾಂ ಆತ್ಮ ಮಾಯಾ ಸದೇಶ್ಯತೆ. ಎಲ್ಲ ಉಪಕ್ರಮಕ್ಕಿಂತ, ಎಲ್ಲ ಸಾಮರ್ಥ್ಯಕ್ಕಿಂತ ದೇವರ ಸಾಮರ್ಥ್ಯ ದೊಡ್ಡದು. ಅದಕ್ಕೆ ಆತ್ಮ ಮಾಯಾ ಅಂತ ಕರೀತಾರೆ. ಸೋಯಂ ಚತುರ್ವಿಧಾಂ ಜಾತಿಂ ಸಂವಿಶತ್ಯಾತ್ಮ ಮಾಯಯ. ಅವನು 4 ರೀತಿಯಾದ ಜೀವರನ್ನ, ದೇಹವನ್ನು 4 ರೀತಿಯಾಗಿ ಪ್ರವೇಶ ಮಾಡ್ತಾನೆ. ಮೈಥುನಂ ಶೋಣಿತಂ ಬೀಜಂ ದೈವಮೇವಾತ್ರ ಕಾರಣಂ. ಒಂದು ಗಂಡು ಹೆಣ್ಣು ಸೇರ್ತಾರೆ, ಅದೊಂದು ಮೈಥುನ. ಅದರಲ್ಲಿ ಗಂಡಿನ ಒಂದು ಸಾರವನ್ನು ರೇತಸ್ ಅಂತ ಕರೀತಾರೆ. ಸುತ ಅಂದರೆ ಹಿಂಡಿ ತೆಗೆದದ್ದು ಅಂತ ಮೂಲಭೂತವಾದ ಅರ್ಥ. ಹಾಗೆ ಪುರುಷ ಸಾರ ರೇತಸ್ಸು. ಆ ರೇತಸ್ಸಿನ ಒಂದು ಮೈವೆತ್ತ ಭಾಗ ಅಂತಂದರೆ ದೇಹ. ಅದರಿಂದಾಗಿ ಅದನ್ನು ಬೀಜ ಅಂತ ಕರೀತಾರೆ, ರೇತಸ್ ಅಂತ ಕರೀತಾರೆ, ವೀರ್ಯ ಅಂತ ಕರೀತಾರೆ, ಶುಕ್ಲ ಅಂತ ಕರೀತಾರೆ, ಶೋಣಿತ
ಹೆಣ್ಣಿನಲ್ಲಿರುವ ರಕ್ತ. ಇದು ಎರಡು ಯಾವಾಗ ಜೋಡಣೆ ಆಗತ್ತೆ, ಹೇಗೆ ಜೋಡಣೆ ಆಗತ್ತೆ? ದೈವಮೇವಾತ್ರ ಕಾರಣಂ, ದೇವರೇ ಇದಕ್ಕೆ ಮೂಲಭೂತವಾಗಿ ಕಾರಣ. ಬೀಜ ಶೋಣಿತ ಸಂಯೋಗೋ ಯದಾ ಸಂಭವತೆ ಶುಭೆ ತದಾತ್ಮ ವಿಶತೆ ಗರ್ಭಂ ಏವ ಮಾಂಡಜರಾಯುಜೇ. ಯಾವಾಗ ಬೀಜ ಮತ್ತೆ ಶೋಣಿತ ಎರಡು ಕೂಡ ಬೆಸೆದುಕೊಳ್ಳುತ್ತೋ ಆಗ ಗರ್ಭವನ್ನು ಪ್ರವೇಶ ಮಾಡ್ತಾನೆ. ಈ ಸಂಯೋಗ ಕಾಲದಲ್ಲಿಯೇ ದೇವರು ಕೂಡ ಗರ್ಭದ ಒಳಗಡೆ ಇರಬೇಕಾಗತ್ತೆ. ಜೀವರ ಜೊತೆಗೆ ದೇವರಿಲ್ಲದೆ ಇದ್ದರೆ ನಿಯಂತ್ರಣ ಯಾರು ಮಾಡಬೇಕು? ಜೀವನ ಅಂತರ್ಯಾಮಿಯಾಗಿ, ಜೀವನ ನಿಯಾಮಕನಾಗಿ ದೇವರೂ ಇರ್ತಾನೆ. ಕಲಿಲಾಜ್ಜಾಯತೆ ಪಿಂಡಂ ಪಿಂಡಾತ್ ಪೇಶ್ಯರ್ಬುದಂ ಭವೇತ್ ವ್ಯಕ್ತಿಭಾವಗತಂ ಚೈವ ಕರ್ಮತ್ವಾಶ್ರಯತೆ ಕ್ರಮಾತ್. ಈ ಒಂದು ತಿಂಗಳಾದ ಮೇಲೆ ವೀರ್ಯ ಮತ್ತೆ ನೆತ್ತರು ಇರುತ್ತಲ್ಲ, ಅದನ್ನ ಕಲಿಲ ಅಂತ ಕರೀತಾರೆ. ಎರಡೂ ಕೂಡ ಕೂಡಿರುತ್ತೆ. ಆ ಅವಸ್ಥೆ ಅಂದ್ರೆ ಇವತ್ತು ಒಂದು ರೀತಿ ಸಿಂಬಳದ ತರಹ ಕಾಂಪೌಂಡ್ ಅದು. ಆ ಕ್ರಮೇಣ ಕಲಿಲ ಅಂತನ್ನೋದು ಪಿಂಡವಾಗತ್ತೆ. ಆ ಪಿಂಡ ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ಪೇಶಿ ಅಂತಾಗತ್ತೆ. ಏವಂ ವಿವರ್ಧಮಾನೇನ ಕರ್ಮಣಾತ್ಮ ತವರ್ಧತೆ. ಕ್ರಮೇಣ ಅಭಿವ್ಯಕ್ತಿ ಆಗತ್ತೆ. 6 ತಿಂಗಳಾದ್ಮೇಲೆ ಮನಸ್ಸು ಸೇರುತ್ತೆ, ಎಲ್ಲನೂ ಸೇರ್ತಾ ಹೋಗುತ್ತೆ. ಈ ರೀತಿ ಕರ್ಮ ಬೆಳೀತಾ ಇದ್ದ ಹಾಗೇನೆ ಆತ್ಮನು ಬೆಳೀತಾನೆ. ಏವಮಾತ್ಮಗತಂ ವಿದ್ಧಿ ಯನ್ಮಾಂ ಪೃಚ್ಛಸಿ ಸುಶ್ರುಭೇ ಸುಪ್ರಭೇ. ಈ ರೀತಿಯಾಗಿ ಬೆಳವಣಿಗೆ ಆಗಿ ರೋಪಣಂ ಚೈವ ಲವನಂ ಯಚ್ಚಾನ್ಯತ್ ಪೌರುಷಂ ಸ್ಮೃತಂ ಕಾಲೇ ವೃಷ್ಟಿಸ್ಸುವಾ ಪಂಚ ಪ್ರರೋಹ ಪಂಕ್ತಿರೇವ ಚ ಏವಮಾದಿತು ಯಚ್ಚಾನ್ಯತ್ ತದ್ದೈವತಮಿತಿ ಸ್ಮೃತಂ. ಅಂಕುರ ಏರೋದು, ಹಾಗೆ ಕತ್ತರಿಸೋದು, ಇವೆಲ್ಲವೂ ಕೂಡ ಪರಮಾತ್ಮನದ್ದೇ ವ್ಯಾಪಾರ. ಕಾಲ ಬಂದಾಗ ಮಳೆಯಾಗೋದು, ಮಳೆಯಾದಾಗ ಬೀಜ ಅಂತನ್ನೋದು ಸುವಾಪಂ ಬಿತ್ತುವುದು, ಆಮೇಲೆ ಬೆಳೆಯೋದು, ಬೆಳೆದಾದ ಮೇಲೆ ಸಾಲು ಆಗೋದು, ಇವುಗಳೆಲ್ಲ ಏವಮಾದಿತು ಯಚ್ಚಾನ್ಯತ್ ತದ್ದೈವತಮಿತಿ ಸ್ಮೃತಂ. ಈ ರೀತಿ ಇದೆಲ್ಲ ದೇವರದ್ದೇ ವ್ಯಾಪಾರ. ಮಳೆ ನಾವು ಬರೆಸ್ಲಿಕ್ಕಾಗಲ್ಲ. ಪಂಚಭೂತ ಸ್ಥಿತಿಶ್ಚೈವ ಜ್ಯೋತಿಷಾಮಯನಂ ತಥಾ ಅಬುದ್ಧಿಗಮ್ಯಂ ಯನ್ಮರ್ತ್ಯೈಃ ಹೇತುಭಿರ್ವಾ ನ ವಿದ್ಯತೆ. ಪಂಚಭೂತಗಳ ಅಸ್ತಿತ್ವ, ಬೆಳಕಿನ ಆಸರೆ, ಒಟ್ಟಾರೆ ಯಾವುದು ನಮ್ಮ ಬುದ್ಧಿಯಿಂದ ಅತೀತವೋ ಅಥವಾ ಹೇತುವಿನಿಂದ ಯಾವುದನ್ನು ಊಹಿಸ್ತೇವೋ ಅದೆಲ್ಲವೂ ಕೂಡ ದೇವರ ಕ್ರಿಯೆಯೇ. ತಾದೃಶಂ ಕಾರಣಂ ದೈವಂ ಶುಭಂ ವಾ ಯದಿ ವೇತರತ್ ಯಾದೃಶಂ ಚಾತ್ಮನಾ ಶಕ್ಯಂ ತತ್ಪೌರುಷಮಿತಿ ಸ್ಮೃತಂ. ಜೀವನಿಗಾಗೋದು ಪೌರುಷ, ಆತ್ಮನಿಗೆ ಅಂದ್ರೆ ಪರಮಾತ್ಮನಿಗೆ ಆಗೋದು ಅದು ದೈವ. ಕೇವಲಂ ಫಲ ನಿಷ್ಪತ್ತಿ ಏಕೇನ ತು ನ ಶಕ್ಯತೆ. ಕೇವಲ ದೈವವೂ ಕ್ರಿಯೆಯನ್ನು ಮಾಡೋದಿಲ್ಲ, ಕೇವಲ ಪುರುಷ ಪ್ರಯತ್ನವೂ ಕ್ರಿಯೆ ಆಗಲ್ಲ. ಎರಡೂ ಕೂಡ ಸೇರಬೇಕು. ಅವಾಗ ದೈವ ಮತ್ತೆ ಪೌರುಷ, ದೈವ ಮತ್ತೆ ಪುರುಷ ಪ್ರಯತ್ನ ಎರಡು ಸೇರಿ ಕ್ರಿಯೆ ಆಗತ್ತೆ. ಪೌರುಷೇಣೈವ ದೈವೇನ ಯುಗಪದ್ಗ್ರಥಿತಂ ಪ್ರಿಯೇ ತಯೋಸ್ಸಮಾಹಿತಂ ಕರ್ಮ ಶೀತೋಷ್ಣಂ ಯುಗಪತ್ತಥಾ ಪೌರುಷಂತು ತಯೋಃ ಪೂರ್ವಂ ಆರಬ್ಧವ್ಯಂ ವಿಜಾನತಾ. ಈ ರೀತಿ ಪುರುಷ ಪ್ರಯತ್ನ ಅನ್ನೋದು ಮೊದಲಿನದ್ದು. ಆತ್ಮನಾತು ನ ಶಕ್ಯಂ ಹಿ
ತಥಾ ಕೀರ್ತಿಮವಾಪ್ನುಯಾತ್ ಸ್ವನನಾನ್ ಮಥನಾನ್ ಲೋಕೆ ಜಲಾಗ್ನಿ ಪ್ರಾಪಣಂ ತಥಾ ತಥಾ ಪುರುಷಕಾರೇತು ದೈವ ಸಂಪತ್ ಸಮಾಹಿತ. ಖನನಾತ್ ಚೆನ್ನಾಗಿ ಕೆತ್ತುವುದು, ಕುಟ್ಟುವುದು, ನೀರು ಮತ್ತು ಬೆಂಕಿಗಳು ಒಟ್ಟಿಗೆ ಇರೋದು, ಇವುಗಳೆಲ್ಲ ದೈವ ಸಂಪತ್ತು. ನರಸ್ಯ ಕುರ್ವತ ಕರ್ಮ ದೈವ ಸಂಪನ್ನ ಲಭ್ಯತೆ. ಕೆಲಸ ಮಾಡದ ನರನಿಗೆ ದೈವ ಸಂಪತ್ತು ಸಿಗೋದಿಲ್ಲ. ತಸ್ಮಾತ್ ಸರ್ವ ಸಮಾರಂಭೋ ದೈವಮಾನುಚ ನಿರ್ಮಿತ. ಅದರಿಂದ ಎಲ್ಲ ಕ್ರಿಯೆಯಲ್ಲಿಯೂ ಕೂಡ ದೈವ ಮತ್ತು ಮಾನುಷದ ಸಂಬಂಧ ಇರುತ್ತೆ. ಅಸುರ ರಾಕ್ಷಸಾಶ್ಚೈವ ಮನ್ಯಂತೆ ಲೋಕನಾಥನಾಃ ಪಶ್ಯಂತೆ ನಚತೆ ಪಾಪಾಃ ಕೇವಲಂ ಮಾಂಸ ಭಕ್ಷಣಾಃ. ಅಸುರರು ರಾಕ್ಷಸರು ಎಲ್ಲರೂ ಕೂಡ ತಿಳ್ಕೊಳ್ತಾರೆ ನಾವು ಎಲ್ಲ ನಾಶ ಮಾಡಿಬಿಡ್ತೀವಿ ಅಂತ. ಆದರೆ ಹಾಗಾಗತ್ತಾ? ಇವರೆಲ್ಲ ಏನು ಹೇಳ್ತಾ ಇರ್ತಾರೆ, ನಾನು ಒಂದು 2-3 ತಿಂಗಳಿಂದ ಕೇಳ್ತಾ ಇದ್ದೇನೆ, AI ಬಂದು ಎಲ್ಲರ ಉದ್ಯೋಗವನ್ನು ಕಸ್ಕೊಂಡ್ಬಿಡತ್ತೆ, AI ಬಂದು ಎಲ್ಲರ ಉದ್ಯೋಗ ಕಸ್ಕೊಂಡ್ಬಿಡತ್ತೆ ಅಂತ. ನನಗೆ ಒಂದು ಆಶ್ಚರ್ಯ ಆಗ್ತಾ ಇತ್ತು, ದೇವರು ಸುಮ್ಮನೆ ಕೂತಿರ್ತಾನ? ಯಾಕೆ ಅಂದರೆ ಹಿಂದಿನಿಂದ ಯಾವ ಉದ್ಯೋಗಗಳೆಲ್ಲ ಇದೆಯೋ ಆ ಉದ್ಯೋಗಗಳೆಲ್ಲ ಇದ್ದೇ ಇವೆ. ಹಾಗೆ ನೋಡಿದ್ರೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತನ್ನೋದೇನಿದೆ ಅದೇ ಹೊಸದು, ಅದ್ರ ಜೊತೆ ಅದು ಬಂತು, ಉಳಿದವುಗಳು ಇತ್ತು. ದೇವರು ಆ ರೀತಿ ಮಾಡ್ತಾನ? ಇದಕ್ಕೊಂದು ಬೇರೆ ಉದ್ಯೋಗವನ್ನು ಮಾಡ್ತಾನೆ. AI ಬಂತು, ಇಡೀ ಜಗತ್ತು ನಿಷ್ಕ್ರಿಯ ಆಗಿಬಿಡತ್ತಾ? ಎಲ್ಲ AI ಮಾಡಿಬಿಡತ್ತಾ? ಅದ್ರ ಹಿಂದೆ ಮನುಷ್ಯರು ಬೇಕಲ್ಲ. ಇವರು ಓವರ್ ಹೈಪ್ ಮಾಡ್ತಾರ ಅಂತ ಒಂದೊಂದು ಸರ್ತಿ ಅನ್ಸೋದು ನನಗೆ. ಯಾಕೆಂದ್ರೆ ಮನುಷ್ಯ ಬಾಳಲೇಬೇಕು. ಮನುಷ್ಯ ಏನಿದ್ದಾನೆ ಅದು AI ಬಳಸುವಂಥವನು ನಿಷ್ಕ್ರಿಯನಾಗಿ ಕೂಡಬೇಕಾಗ್ತದೆ. ಬೇರೆ ಯೋಚನೆ ಮಾಡ್ತಾನೆ, ಬೇರೆ ಒಂದು ಉದ್ಯೋಗಾವಕಾಶ ಸೃಷ್ಟಿಯಾಗತ್ತೆ. ಒಂದೊಂದು ಕಾಲದಲ್ಲಿ ಒಂದೊಂದು ಉದ್ಯೋಗಗಳು ಇದೆಲ್ಲ ಬರ್ತಾ ಇರುತ್ತೆ, ಹೋಗ್ತಾ ಇರುತ್ತೆ. ಮ್ಯಾನ್ ಪವರ್ ಕಡಿಮೆ ಆಗುತ್ತೆ. ಆದರೆ ಆ ಕಡಿಮೆ ಆದ ಮ್ಯಾನ್ ಪವರ್ಗಳೆಲ್ಲ ಸುಮ್ಮನೆ ಕೂತಿರ್ಲಿಕ್ಕಂತೂ ಸಾಧ್ಯ ಇಲ್ಲ. ಅಂದರೆ ಕೆಲಸ ಅಂತನ್ನೋದು 100 ಜನರ ಕೆಲಸ ಒಬ್ಬ ಮಾಡ್ತಾನೆ ಅನ್ನೋ ಪರಿಸ್ಥಿತಿ ಬರೋದಿಲ್ಲ ಅಂತ ನಾನು ಹೇಳ್ತಾ ಇರೋದು. ಯಾಕೆಂದರೆ ಉಳಿದ 99 ಜನ ಅದಕ್ಕೆ ಹೆಂಗೆ ಅಡ್ಡಿ ಹಾಕಬೇಕು ಅಡ್ಡಿ ಹಾಕ್ತಾರೆ. ನಮಗೆ ಈಗೇನು ಅನ್ಸತ್ತೆ ಅಂದರೆ ಎಲ್ಲ ಅವ್ರು ಮಾಡ್ತಾ ಇದ್ದಾರೆ, ಎಲ್ಲ ಅವ್ರು ಮಾಡ್ತಾರೆ ಅಂತ ಅನ್ಸತ್ತೆ. ಆದರೆ ನೀವು ದೈವ ವಿಶ್ವ ವ್ಯವಸ್ಥೆಯ ದೃಷ್ಟಿಯಿಂದ ನೋಡೋದಾದರೆ ಅವ್ರಿಗೆಲ್ಲ ಮತ್ತೆ ಇನ್ನೊಂದೇನೋ ಉದ್ಯೋಗದ ಭರವಸೆಯೋ, ಉದ್ಯೋಗದ ಕಲ್ಪನೆಯೋ, ಉದ್ಯೋಗದ ನಿರ್ಮಾಣವೋ ಹಾಗೇ ಆಗತ್ತೆ. ಯಾಕೆಂದ್ರೆ ದೇವರು ಹಾಗೆ ವ್ಯವಸ್ಥೆ ಮಾಡಿದ್ದಾನೆ. ಇಷ್ಟು ಜನರನ್ನ ಹುಟ್ಟಿಸಿದ್ದಾನೆ ಅಂದರೆ ಪರೆಯೋ ಭಾರ ಅವನದು. ಎಲ್ಲ ಏನು ನಿಂತೋಗ್ಬಿಡಲ್ಲ. ಅವ್ರು ಯಾರೋ ಅವಿವೇಕಿಗಳು ಈ ತರಹದ್ದನ್ನೆಲ್ಲ ಹುಟ್ಟಾಕಿ ಇಷ್ಟು ಮ್ಯಾನ್ ಪವರ್ ಕಡಿಮೆ ಆಗುತ್ತೆ, ಇಷ್ಟು ಮ್ಯಾನ್ ಪವರ್ ಕಡಿಮೆ ಆಗುತ್ತೆ ಅಂತ. ಆದರೆ ಹಾಗಾಗಲ್ಲ, ಇನ್ನು ಏನೋ ಸಮಸ್ಯೆ ಬರುತ್ತೆ. ಅದು ನನಗೂ ಸ್ಪಷ್ಟ ಗೊತ್ತಿಲ್ಲ. ಆದರೆ ದೇವರು ಈ ಜಗತ್ತನ್ನು ನಿರ್ಮಾಣ ಮಾಡಿ ಇರೋ ಎಲ್ಲರಿಗೂ ಊಟಕ್ಕೆ ಹಾಕಲಿಕ್ಕೊಂದು ಸಂಕಲ್ಪ ಮಾಡಿದ್ದಾನೆ, ಶಕ್ತಿ ಇದೆ. ಅದರಿಂದಾಗಿ ಇನ್ನೇನೋ ಆಗತ್ತೆ. ಆದ್ದರಿಂದ ಆದರೆ ಅಸುರರು ರಾಕ್ಷಸರೇ ಎಲ್ಲ ಮೊದಲಾದವರು ಏನು ಮಾಡ್ತಾರೆ, ನಾವು ಲೋಕನಾಥ ಮಾಡಿಬಿಡ್ತೀವಿ ಅಂತ ಅನ್ಕೋತಾರೆ. ನಾವು ಬಂದ್ರೆ ಮುಗಿಯುತ್ತೆ, ಎಲ್ಲನೂ ಹಳೇದನ್ನೆಲ್ಲ ಕೊಚ್ಕೊಂಡು ಹೊಟ್ಟೋಗತ್ತೆ ಅಂತ ಅನ್ಕೋತಾರೆ. ಏನಿರಲ್ಲ, ಹೊಸದ್ರ ನೆರಳಲ್ಲೇ ಹಳೇದು ಮತ್ತೆ ಬೆಳೀತಾ ಇರುತ್ತೆ. ಅದು ಹೇಗೆ ಕತ್ತರಿಸಿದ ಮರದ ಬೊಡ್ಡೆಯಿಂದ ಹೊಸ ಚಿಗುರು ಬರೋ ಹಾಗೆ ಬರ್ತಾ ಇರುತ್ತೆ. ಯಾರು ನಿಲ್ಸೋರು? ಪ್ರಚ್ಛಾದಿತಂ ಹಿ ತತ್ಸರ್ವಂ ಗೂಢಮಾಯಾ ಹಿ ದೇವತಾ ತದಹಂತೆ ಪ್ರವಕ್ಷ್ಯಾಮಿ ದೇವಿ ಗುಹ್ಯಂ ಪುರಾತನಂ. ದೇವತೆಗಳ ಶಕ್ತಿ ಗೂಢ, ಗೊತ್ತಾಗೋದಿಲ್ಲ. ಏನು ನಡೀತಾ ಇದೆ, ಏನು ನಡೆಯುತ್ತೆ, ಏನೂ ಗೊತ್ತಾಗಲ್ಲ. ಗೂಢಮಾಯಾ ಹಿ ದೇವತಾ,
ನಾವೇನು ಅನ್ಕೊಳ್ತಾ ಇದ್ದೇವೆ, ನಾವು ಕೆಳಗಡೆಯಿಂದ ಮೇಲ್ಗಡೆ ನೋಡ್ತಾ ಇದ್ದೀವಿ. ಎಷ್ಟು ಮೇಲ್ಗಡೆ ನೋಡ್ತಾ ಇದ್ದೀವಿ ಗೊತ್ತಿಲ್ಲ. ಅದರಿಂದಾಗಿ ದೇವತೆಗಳನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಅದಕ್ಕೆ ಹೇಳುತ್ತೆ, ಪ್ರಚ್ಛಾದಿತಂ ಹಿ ತತ್ಸರ್ವಂ ಗೂಢಮಾಯಾ ಹಿ ದೇವತಾ. ಗೂಢ ಮಾಯಾ, ಮಾಯಾ ಅಂತಂದ್ರೆ ಸಾಮರ್ಥ್ಯ. ದೇವತೆಗಳ ಸಾಮರ್ಥ್ಯ ನಮಗಿಲ್ಲಿ ಗೊತ್ತಾಗೋದಿಲ್ಲ. ಆದಿಕಾಲೇ ನರಾಸ್ಸರ್ವೇ ಕೃತ್ವಾ ಕರ್ಮ ಶುಭಾಶುಭಂ ಭುಂಜತೆ ಪಶ್ಯಮಾನಾಸ್ತೆ ವೃತ್ತಾಂತಂ ಲೋಕಯೋರ್ದ್ವಯೋ. ಇನ್ನೂ ಒಂದು ಸಂಗತಿಯನ್ನು ಹೇಳ್ತೇನೆ ಕೇಳಿ. ಬಹಳ ಹಿಂದೆ ಮನುಷ್ಯರು ಒಳಿತು ಕೆಡಕುಗಳನ್ನು ಮಾಡ್ತಾ ಇದಕ್ಕೆ ಏನೇನು ಫಲ ಆಗತ್ತೆ ಅಂತ ನೇರವಾಗಿ ನೋಡ್ತಾ ಇದ್ರು. ಬಹಳ ಹಿಂದೆ ಒಳ್ಳೆಯದು ಮಾಡ್ತಾನ, ನೇರವಾಗಿ ಒಳ್ಳೆಯದಾಗೋದು ನಮಗೆ ಕಾಣಿಸ್ತಾ ಇತ್ತು, ಅವನಿಗೂ ಈ ಮಾಡಿದ ಕೂಡಲೇ ಅನುಭವಕ್ಕೆ ಬರ್ತಾ ಇತ್ತು. ಕೆಟ್ಟದ್ದು ಮಾಡ್ತಾನ, ಶಿಕ್ಷೆ ಕೂಡಲೇ ಆಗಿ ಕಣ್ಣಿಗೆ ಬೀಳ್ತಾ ಇತ್ತು. ಅದರಿಂದಾಗಿ ಅವರು ಎರಡೂ ಲೋಕದ ಬಗ್ಗೆ ಗಮನ ಇರ್ತಾ ಇತ್ತು. ಆದಿಕಾಲೇ ನರಾಸ್ಸರ್ವೇ, ಇವೆಲ್ಲ ಮಹಾಭಾರತ ಹೇಳುವಂತಹ ಬಹಳ ವಿಚಿತ್ರವಾದ ಪ್ರಮೇಯಗಳು. ಆದಿಕಾಲೇ, ಬಹಳ ಹಿಂದೆ, ಸರ್ವೇ ನರಾಹ, ಎಲ್ಲ ಮನುಷ್ಯರು, ಶುಭಾಶುಭಂ ಕರ್ಮ ಕೃತ್ವ, ಒಳಿತು ಕೆಡಕಿನ ಕೆಲಸಗಳನ್ನು ಮಾಡಿ, ಪಶ್ಯಮಾನಾಹ ಭುಂಜತೆ, ಉಭಯೋ ದ್ವಯೋ ಲೋಕಯೋ, ಎರಡೂ ಲೋಕಗಳ ವೃತ್ತಾಂತಂ ನಡೆಯನ್ನು ಪಶ್ಯಮಾನಾಹ ನೋಡುತ್ತಾ, ಭುಂಜತೆ ಸುಖ ದುಃಖಗಳನ್ನು ಉಣ್ಣುತ್ತಾ ಇದ್ರು. ಅವಾಗ ಹೆಚ್ಚು ಭರವಸೆ ಇರುತ್ತೆ. ಕ್ರಮೇಣ ಯಥೈವ ಆತ್ಮಕೃತಂ ವಿದ್ಯು ದೇಶಾಂತರಗತಾ ನರಾಹ ವಿದ್ಯುಸ್ತಥೈವಾಂತಕಾಲೇ ಸುಕೃತಂ ಪೌರ್ವದೈಹಿಕಂ. ಹೇಗೆ ಬೇರೆ ದೇಶಕ್ಕೆ ಹೋದವರು ಹಿಂದಿನ ಜಾಗದಲ್ಲಿ ಏನು ಮಾಡಿದ್ದೇನೆ ಅಂತ ತಿಳ್ಕೊಂಡಿರ್ತಾರೆ. ನಿನ್ನೆ ನಾನು ಬೆಂಗಳೂರಿನಲ್ಲಿದ್ದೆ, ಇವತ್ತು ನಾನು ಮುಂಬೈನಲ್ಲಿ ಇದ್ದೇನೆ. ಈ ಕ್ಲಾರಿಟಿಯಲ್ಲಿ ಪೂರ್ವಜನ್ಮದ ಸ್ಮರಣೆ ಇರ್ತಿತ್ತು. ಆರಂಭದ ದಿನಗಳಲ್ಲಿ, ಜಗತ್ತಿನ ಆರಂಭದ ದಿನಗಳಲ್ಲಿ, ಜಗತ್ತಿನ ಆರಂಭದ ದಿನಗಳಲ್ಲಿ ದೇವಾನಾಮಪಿ ಸಂವಾದಂ ಏವಂ ವ್ಯವಸ್ಥಿತೇ ಲೋಕೆ ಸರ್ವೇ ಧರ್ಮರತಾ ಭವನ್ ಅಚಿರೇಣೈವ ಕಾಲೇನ ಸ್ವರ್ಗ ಸಂಪೂರಿತಸ್ತದಾ. ಈ ರೀತಿ ಮಾಡಿದಾಗ ಎಲ್ಲರೂ ಒಳ್ಳೆ ಕೆಲಸ ಮಾಡೋರೆ, ಸ್ವರ್ಗ ಎಲ್ಲ ತುಂಬಿಬಿಡಿತು. ನಮ್ಮ ಟವರ್ ಆಫ್ ಬ್ಯಾಬೆಲ್ ಅಂತ ಹೇಳಿ ಬೈಬಲ್ನ ಕಥೆ, ಬ್ಯಾಬೆಲ್ ಅನ್ನುವ ಗೋಪುರದ ಕಥೆ ಬೈಬಲ್ನಲ್ಲಿ ಬರುತ್ತೆ. ಇದ್ರ ರೀಮೇಕೆ ಅದು. ಅದರಲ್ಲಿ ದೇವರನ್ನ ಮುಟ್ಟಬೇಕು ಅಂತ ಏಣಿ ಕಟ್ಲಿಕ್ಕೆ ಶುರು ಮಾಡಿದ್ರಂತೆ. ನನ್ನನ್ನು ಮುಟ್ಟುಬಿಡ್ತಾರೆ ಅಂತ ಹೇಳಿ ದೇವರು ಅವ್ರವ್ರ ಭಾಷೆ ಬದಲಾಯಿಸ್ಬಿಟ್ಟಂತೆ. ಆಗ ಇವ್ರು ಹೇಳಿದ ಅವ್ರಿಗೆ ಅರ್ಥ ಆಗಲಿಲ್ಲ, ಅವ್ರು ಹೇಳಿದ ಇವ್ರಿಗೆ ಅರ್ಥ ಆಗಲಿಲ್ಲ ಅಂತ ಒಂದು ಕಥೆ ಬೈಬಲ್ನ ಓಲ್ಡ್ ಟೆಸ್ಟಮೆಂಟಲ್ಲಿ ಬರುತ್ತೆ. ಹಾಗೆ ಇಲ್ಲಿ ಏನು ನೇರವಾಗಿ ಗೊತ್ತಾಗ್ಬಿಡ್ತಾ ಇತ್ತಲ್ಲ, ಒಳ್ಳೆಯದು ಯಾವುದು ಕೆಟ್ಟದ್ದು ಯಾವುದು, ಒಳ್ಳೆಯದು ಮಾಡಿದ್ರಿಂದ ಏನಾಯಿತು, ಕೆಟ್ಟದ್ದು ಮಾಡಿದ್ರಿಂದ ಏನಾಯಿತು, ಓಹೋ ಇದು ಯಾಕೋ ಸರಿ ಹೋಗ್ತಾ ಇಲ್ಲ ಅಂತ ಹೇಳಿ ದೇವಾನಾಮಪಿ ಸಂವಾದಂ ದೃಷ್ಟ್ವಾ ಬ್ರಹ್ಮಾಪ್ಯಚಿಂತಯತ್ ಸಂಚರಂತೆ ಕಥಂ ಸ್ವರ್ಗಂ ಮಾನುಚ ಪ್ರವಿಶಂತಿ. ದೇವತೆಗಳ ಇಕ್ಕಟ್ಟನ್ನು ನೋಡಿ ಬ್ರಹ್ಮದೇವರು ಯೋಚನೆ ಮಾಡಿದ್ರು. ಅಂದರೆ ದೇವತೆಗಳ ಸಂವಾದ ಅನ್ನೋದು ವಾಸ್ತವಿಕವಾಗಿ ಅಷ್ಟೊಂದೇನಾಗಲ್ಲ, ಆದರೆ ನೋಡಿದ್ರು ಬಹಳ ಜನ ಬರ್ತಾನೆ ಇದ್ದಾರೆ. ಇತ್ಯೇವಮನುಚಿಂತ್ಯೈವ ಮಾನುಚಾನತಮ ಮೋಹಯತ್ ತದಾ ಪ್ರಭೃತಿತೆ ಮರ್ತ್ಯಾಹ ನ ವಿದುಸ್ತೆ ಪುರಾಕೃತಂ. ಅವತ್ತಿನಿಂದ ಜಾತಿ ಸ್ಮರಣೆ ಬರದೇ ಹೋಯಿತು. ಯಾವಾಗ ಪೂರ್ವಜನ್ಮದ ಸ್ಮರಣೆ ಇರೋದಿಲ್ಲ, ಆಗ ಇವರೇನು ಮಾಡ್ತಾರೆ, ಇವರೆಲ್ಲ ಬ್ರಾಹ್ಮಣರು ಹೇಳ್ತಾ ಇರೋದು ನಮ್ಮನ್ನು ಭಯಪಡಿಸ್ತಾರೆ, ನೀನು ಮಾಡೋದು ಪುಣ್ಯ, ಪುಣ್ಯ ಮಾಡಿದ್ರೆ ಒಳ್ಳೆ ಲೋಕಕ್ಕೆ ಹೋಗ್ತಿ, ಪಾಪ ಮಾಡಿದ್ರೆ ಕೆಟ್ಟ ಲೋಕಕ್ಕೆ ಹೋಗ್ತಿ ಅಂತ ಕಂಡವ್ರು ಯಾರು?
ಪುರಾಣದಿಂದ ಕಾಣಬೇಕು. ಪುರಾಣದಲ್ಲಿ ನಂಬಿಕೆ ಇಲ್ಲ, ನಮ್ಮ ಥರನೇ ಯಾರೋ ಒಬ್ಬ ಬರೋದದ್ದು ಅಂತ ಹಾಗೆ ಮಾಡಿಕೊಂಡು ಯದ್ವಾ ತದ್ವಾ ಕೆಟ್ಟ ಕೆಲಸಕ್ಕೆ ಶುರು ಮಾಡ್ತಾರೆ. ಆವಾಗ ಸ್ವರ್ಗಲೋಕಕ್ಕೆ ಹೋಗುವಂತಹ ಟ್ರಾಫಿಕ್ ಏನಿದೆ ಅದು ಅವಾಯ್ಡ್ ಆಗತ್ತೆ, ಬೇರೆ ಕಡೆ ಡೈವರ್ಟ್ ಆಗ್ತಾರೆ. ಇದು ಬ್ರಹ್ಮದೇವರ ಥಾಟ್. ದಿಸ್ ವಾಸ್ ಕಾಮಕ್ರೋಧೌತು ತತ್ಕಾಲೇ ಮಾನುಷೇಶ್ವವಪಾತಯತ್ ತಾಭ್ಯಾಂ ಅಭಿಹತಾಮರ್ತ್ಯಾ ಸ್ವರ್ಗಲೋಕಂ ನಪೇದಿರೇ. ಯಾವಾಗ ಕಾಮಕ್ರೋಧಗಳನ್ನು ಬಿಟ್ಟ, ಕಾಮವನ್ನು ಬಯಕೆಯನ್ನು ಈಡೇರಿಸ್ಕೊಳ್ಬೇಕು ಅಂತಂದರೆ ಇದು ಅಡ್ಡಿ ಅಂತ ಕಾಣುತ್ತೆ. ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಬೇಕು, ಜಪ ಮಾಡಬೇಕು, ಈಗ ಉಪವಾಸ ಇರಬೇಕು, ಇದೆಲ್ಲ ನಮ್ಮ ಉಣ್ಣುವ ಬಯಕೆಯನ್ನು ತಡೆದು ನಿಲ್ಲಿಸ್ತವೆ. ಹೀಗೆ ತಿನ್ನಬಾರ್ದು, ಹಾಗೆ ತಿನ್ನಬಾರ್ದು ಅಂತೆಲ್ಲ ಇರುತ್ತಲ್ಲ. ನೀನು ನ್ಯಾಯದ ಮಾರ್ಗದಿಂದಲೇ ಗಳಿಸಿ ತಿನ್ನಬೇಕು ಇತ್ಯಾದಿಗಳೆಲ್ಲ ಕಿರಿಕಿರಿ ಆಗಿಬಿಡುತ್ತೆ. ಅವಾಗೇನಾಗತ್ತೆ, ಆ ಕಾಮಕ್ಕೆ ಫುಲ್ ಸ್ಟಾಪ್ ಬಿತ್ತಲ್ಲ, ಅದರಿಂದಾಗಿ ಸಿಟ್ಟು ಬರುತ್ತೆ. ಆ ಸಿಟ್ಟಿನಿಂದ ಶಾಸ್ತ್ರಗಳನ್ನೆಲ್ಲ ಧಿಕ್ಕಾರ ಮಾಡ್ತಾನೆ. ಹೀಗೆ ಕಾಮಕ್ರೋಧಗಳನ್ನು ಒಳಗಡೆ ಪ್ರವೇಶ ಮಾಡಿದ. ನೈತದಸ್ತೀತಿ ಮನ್ವಾನಾಹ ವಿಕಾರಾಂಶ್ಚಕ್ರಿರೇ ಪುನಃ. ಹಾಗಾದರೆ ಪರಲೋಕ ಇಲ್ಲ ಅಂತ ತೀರ್ಮಾನ ಮಾಡಿ ಅವರು ದಾರಿ ತಪ್ಪಿದ್ರು. ಅಕಾರ್ಯಾದಿ ಮಹಾದೋಚಾನ್ ಆಹರಂತ್ಯಾತ್ಮಕಾರಣಾತ್ ವಿಸ್ಮೃತ್ಯ ಧರ್ಮ ಕಾರ್ಯಾಣಿ ಪರಲೋಕ ಭಯಂ ತಥಾ. ಅಕಾರ್ಯಾದಿ ಮಹಾದೋಷಗಳನ್ನು ಮಾಡ್ತಾರೆ, ಧರ್ಮ ಕಾರ್ಯಗಳನ್ನು ಮರೆಯುತ್ತಾರೆ, ಪರಲೋಕದ ಭಯವೇ ಇಲ್ಲ ಅವರಿಗೆ. ಏವಂ ವ್ಯವಸ್ಥಿತೇ ಲೋಕೆ ಕಶ್ಮಲಂ ತಮಪದ್ಯತ ಲೋಕಾನಾಂ ಚೈವ ದೇವಾನಾಂ ಕ್ಷಯಾಯೈವ ತಥಾ ಪ್ರಿಯೇ. ಈ ರೀತಿ ಎಲ್ಲ ಲೋಕ ಅಸ್ತವ್ಯಸ್ತ ಆಯಿತು. ಪುನರೇವ ಚ ತಾನ್ ದೃಷ್ಟ್ವಾ ಲೋಕಕರ್ತಾ ಪಿತಾಮಹ ಅಚಿಂತಯತ್ತಮೇವಾರ್ಥಂ ಲೋಕಾನಾಂ ಹಿತ ಕಾರಣ. ಆಮೇಲೆ ಸಜ್ಜನರು ದಾರಿ ತಪ್ಪಲಿಕ್ಕೆ ಶುರು ಮಾಡಿದ್ರು. ಓಹೋ, ಬ್ರಹ್ಮದೇವರು ಯೋಚನೆ ಮಾಡಿದ್ರು. ಸಮತ್ವೇನ ಕಥಂ ಲೋಕೆ ವರ್ತೇತೇತಿ ಮುಹುರ್ಮುಹು. ಆಗ ಬ್ರಹ್ಮದೇವರು ಲೋಕದಲ್ಲಿ ಎರಡೂ ತರಹದ ಒಂದು ಪ್ರಜ್ಞೆ ಮೂಡುವ ಹಾಗೆ ಈ ಲೋಕವನ್ನು ಡಿಸೈನ್ ಮಾಡಬೇಕು ಅಂತ ಅನ್ನಿಸ್ತು. ನೀವು ಅತೀಂದ್ರಿಯವಾದ ಪದಾರ್ಥ ಇದೆ ಅಂತಂದರೆ ಅದಕ್ಕೆ ಪೋಷಕವಾದ ತರ್ಕಗಳು, ಅದಕ್ಕೆ ಪೋಷಕವಾದ ವಸ್ತುಗಳೆಲ್ಲ ಸಿಗ್ತಾ ಹೋಗುತ್ತೆ. ಅತೀಂದ್ರಿಯವಾದ ವಸ್ತು ಇಲ್ಲ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದರೆ ಅದಕ್ಕೆ ಪೋಷಕವಾದದ್ದೆಲ್ಲ ಇರ್ತಾ ಹೋಗುತ್ತೆ. ಆ ತರಹದ ಲೋಕವನ್ನು ಡಿಸೈಡ್ ಮಾಡಿಬಿಟ್ರಂತೆ ಬ್ರಹ್ಮದೇವರು. ಆಗೇನಾಗತ್ತೆ, ಇಲ್ಲಿ ನಾಸ್ತಿಕರು ಇದ್ದಾರೆ, ಆಸ್ತಿಕರು ಇದ್ದಾರೆ. ಆಸ್ತಿಕರ ವಾದಕ್ಕೂ ಸಾಕಷ್ಟು ಅಂಶಗಳಿದೆ, ನಾಸ್ತಿಕರ ವಾದಕ್ಕೂ ಸಾಕಷ್ಟು ಅಂಶಗಳಿದೆ. ಯಾವುದನ್ನು ಹೆಂಗೆ ಪ್ರೂವ್ ಮಾಡೋದು? ಚಿಂತಯಿತ್ವಾ ತಥಾ ಬ್ರಹ್ಮ ಜ್ಞಾನೇನ ತಪಸಾ ಪ್ರಿಯೇ ಅಕರೋದ್ ಜ್ಞಾನ ದೃಶ್ಯಂ ತತ್ ಪರಲೋಕಂ ನ ಚಕ್ಷುಷಾ. ಅವಾಗ ಅದಕ್ಕೆ ಏನು ಮಾಡಿದ್ರು, ಪರಲೋಕವನ್ನ ಜ್ಞಾನದೃಶ್ಯಂ ಅಕರೋತ್, ಒಳಗಿನ ಅರಿವಿನಿಂದ ತೋರುವಂತೆ ಮಾಡಿದರು. ಆಗ ಒಳಗಿನ ಅರಿವು ಯಾರಿಗೆ ಸ್ಟ್ರಾಂಗ್ ಆಗಿರುತ್ತೆ ಅವರು ಅತೀಂದ್ರಿಯವನ್ನು ನಂಬುತ್ತಾರೆ. ಯಾರಿಗೆ ಒಳಗಿನ ಅರಿವು ಸ್ಟ್ರಾಂಗ್ ಆಗಿರೋದಿಲ್ಲ ಅವರು ಒಳಗಣ ಅರಿವನ್ನು ಮರೆತು ಬಿಡುತ್ತಾರೆ. ಮತ್ತೆ ಹೊರಗಡೆ ಎದ್ದೆ ನೋಡ್ಬಿಟ್ಟು ಏನೂ ಇಲ್ಲ ಅಂತಾರೆ. ಇದು ಸಮಸ್ಯೆ. ಇದನ್ನ ಕಠೋಪನಿಷತ್ತು ಹೇಳಿತು. ಪರಾಂಚಿಖಾ ನಿವ್ಯತೃಣತ್ ಸ್ವಯಂಭೂ ತಸ್ಮಾತ್ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಂತ. ಎಲ್ಲರೂ ಹೊರಗಡೆ ನೋಡ್ತಾ ಇರ್ತಾರೆ, ಒಳಗಡೆ ಒಬ್ಬ ನೋಡಲ್ಲ ಅಂತ. ಈ ರೀತಿ ಬ್ರಹ್ಮದೇವರು ವ್ಯವಸ್ಥೆ ಮಾಡಿದ್ರು. ಪರಲೋಕದ ಅರಿವನ್ನ ಒಳಗಡೆಯ ಅರಿವಿನಿಂದ ಕಾಣುವಂತೆ ಮಾಡಿದ್ರು. ಒಳಗಡೆಯ ಒಂದು ವಿಶೇಷ ಪ್ರಯತ್ನದಿಂದ ಪಡೆಯುವಂತೆ ಮಾಡಿದ್ರು. ಹೊರಗಣ ಅರಿವನ್ನ ಹಾಗೆ ತಂದುಬಿಟ್ರು.
ಹೊರಗಣ ಅರಿವು ಸುಲಭ. ಅದರಿಂದ ಏನು ಮಾಡ್ತಾರೆ, ಕುರುಹು ನೋಡಿ ಅರಿವು ಮರೆತವರು ಅಂತ ಇವರೆಲ್ಲ ಸೊಗಸಾದ ಪ್ರಯೋಗ. ಯಾರು ಅಲ್ಲಮ ಪ್ರಭು ಅವರದ್ದೆಲ್ಲ ಸೊಗಸಾದ ಪ್ರಯೋಗ. ಈ ಥರದ್ದೊಂದು ಮಾತು ಬರುತ್ತೆ, ಕುರುಹು ನೋಡಿ ಅರಿವು ಮರೆತವರು ಅಂತ. ಹೊರಗಡೆಯ ವಸ್ತುಗಳನ್ನು ನೋಡ್ತಾರೆ, ಆ ಒಳಗಡೆ ಇಳಿಲಿಕ್ಕೆ ಬೇಕಾಗುವಂತಹ ಸಾಮಗ್ರಿಗಳೇ ಇರೋದಿಲ್ಲ. ಅದಕ್ಕೆ ಅವ್ರೇನು ಮಾಡ್ತಾರೆ, ಏನೂ ಇಲ್ಲ ಅಂತಾರೆ. ಶಿವರಾಮ್ ಕಾರಂತರು ಅಂತ ಒಬ್ಬರು ಕಾದಂಬರಿಕಾರರಿದ್ದರು, ಜ್ಞಾನಪೀಠ ಪ್ರಶಸ್ತಿ ಅವ್ರಿಗೆ ಬಂತು. ಅವರು ಒಂದು ಕಡೆ ಅವರ ಹುಚ್ಚು ಮನಸ್ಸಿನ 10 ಮುಖಗಳು ಅಂತ ಹೇಳಿ ಅವ್ರದ್ದು ಆತ್ಮಕಥನ, ಅವರದ್ರಲ್ಲಿ ಬರೀತಾರೆ, ನಾನು ಬಹಳ ಹೊತ್ತು ಕಣ್ಣು ಮುಚ್ಚಿ ಕೂತೆ, ಹುಡುಗಿ ಬಿಟ್ಟೇನು ಬರಲಿಲ್ಲ, ಅದರಿಂದಾಗಿ ಧ್ಯಾನ ಇಲ್ಲ ಅಂತ. ಅಯ್ಯೋ ರಾಮ, ನಿಮಗೆ ಯೋಗ್ಯತೆ ಇಲ್ಲದೆ ಹೋದರೆ ಯಾರು ಧ್ಯಾನ ಮಾಡಲೇಬಾರ್ದ? ಇಂಥದ್ದೇ ಪೆದ್ದುತನಗಳು ನಾನು ನೋಡಿದೆ, ನನಗೆ ಸಿಗಲಿಲ್ಲ, ಹೀಗಾಗಿ ಎಲ್ಲೂ ಇಲ್ವೇ ಇಲ್ಲ. ನೋಡಿ, ಯಾವುದಕ್ಕೆ ಅಪ್ಲೈ ಆಗತ್ತೆ, ಯಾವುದಕ್ಕೆ ಕನೆಕ್ಟ್ ಆಗತ್ತೆ, ಆ ಸ್ವಭಾವದ ಮೇಲೆ ಹೋಗುತ್ತೆ. ನೆಲದ ಮೇಲೆ ವೈರ್ ಬಿದ್ದಿತ್ತು, ಕರೆಂಟ್ ಪಾಸ್ ಆಗ್ತಾ ಇತ್ತು, ನೀವು ದೂರದಲ್ಲಿ ಇದ್ರಿ, ತಾಗಲ್ಲ. ಅದೇ ನೀರಿದ್ರೆ ಅಷ್ಟೇ, ಇದು ಇಲ್ಲಿ ಕನೆಕ್ಟ್ ಆಗಬೇಕು, ಆಗಲ್ಲ, ಅಷ್ಟೇ ವ್ಯತ್ಯಾಸ. ನಿಮಗೆ ಅದಾಗಲಿಲ್ಲ, ಏನು ಮಾಡೋಣ? ಹಾಗೆ ಉಮಾ ಇಷ್ಟು ಹೇಳಿ, ಅಕರೋತ್ ಜ್ಞಾನದೃಶ್ಯಂ ತತ್ ಪರಲೋಕಂ ನ ಚಕ್ಷುಷ, ಅದಕ್ಕೆ ಪರಲೋಕವನ್ನ ಕಣ್ಣಿನಿಂದ ಮರೆ ಮಾಡಿದ್ರಂತೆ ಬ್ರಹ್ಮದೇವರು, ಒಳಗಡೆಯ ಅರಿವಿನಿಂದ ಮಾತ್ರ ತೋರುವಂತೆ ಮಾಡಿದ್ರಂತೆ. ಉಮಾ ಭಗವನ್ ಮೃತ ಮಾತ್ರಸ್ತು ಯೋಯಂ ಜಾತ ಇತಿ ಸ್ಮೃತಃ ತಥೈವ ದೃಶ್ಯತೆ ಜಾತಃ ತತ್ರಾತ್ಮಾತು ಕಥಂ ಭವೇತ್ ಗರ್ಭಾದಾವೇವ ಸಂವಿಷ್ಟ ಆತ್ಮಾತು ಭಗವನ್ಮಮ ಯೇಷಮೇತಂ ಚ ಯೋ ದೇವ ತನ್ಮೇಚ್ಛೇತ್ತುಂ ತ್ವಮರ್ಹಸಿ. ಉಮೆ ಕೇಳ್ತಾ ಇದ್ದಾಳೆ, ಪೂಜ್ಯರೇ, ಸತ್ತು ಹೋದ್ಮೇಲೆ ಹುಟ್ಟುತ್ತಾನೆ, ಹಾಗೆ ಸತ್ತವನು ಕೂಡ ಕಾಣ್ತಾನೆ, ಅವನು ಸಾಯ್ತಾನೆ, ಇವನು ಹುಟ್ಟುತ್ತಾನೆ, ಸಾಯ್ತಾನೆ, ಹುಟ್ಟುತ್ತಾನೆ. ಅಲ್ಲಿ ದೇವರು ಎಲ್ಲಿ ಬರ್ತಾನೆ? ಸಾವು ಹುಟ್ಟು ಅನ್ನೋದು ನಿಸರ್ಗದ ಆಯ್ಕೆ ಅಲ್ವೇ? ದೇವರು ಎಲ್ಲಿಂದ ಬಂದೆ? ಗರ್ಭಾದಾವೇವ ತಂವಿಷ್ಟ ಆತ್ಮಾತು ಭಗವನ್ಮಮ, ಗರ್ಭದ ಆರಂಭದಲ್ಲಿಯೇ ದೇವರಿದ್ದಾನೆ, ಅವನು ಯಾಕೆ ಗರ್ಭದ ಒಳಗಡೆ ಬರ್ತಾನೆ? ಇವಾಗ ಜೀವರ ಅಂತರ್ಯಾಮಿಯಾಗಿ ದೇವರಿದ್ದಾನೆ, ಆ ಜೀವರ ಒಳಗಡೆ ಗರ್ಭ ಫಾರ್ಮ್ ಆಗತ್ತೆ, ಅದರೊಳಗಡೆ ಅವನು ಯಾಕೆ ಬರ್ತಾನೆ? ಅದನ್ನು ಹೇಳಿ ನನಗೆ. ತದಹಂತೆ ಪ್ರವಕ್ಷ್ಯಾಮಿ ಶೃಣು ತತ್ವಂ ತಮಾಹಿತ ಅನ್ಯೋ ಗರ್ಭಗತೋ ಭೂತ್ವಾ ತತ್ರೈವ ನಿಧನಂ ಗತಃ ಪುನರನ್ಯಚ್ಛರೀರಂ ತತ್ ಪ್ರವಿಶ್ಯ ಭುವಿ ಜಾಯತೆ ತತ್ವವಿನ್ನೈವ ತರವಸ್ತು ದೈವಯೋಗಸ್ತು ಸಂಭವೇತ್. ತದಹಂತೆ ಪ್ರವಕ್ಷ್ಯಾಮಿ ಶೃಣು ತತ್ವಂ ಸಮಾಹಿತ. ನಾನು ನಿನಗೊಂದು ಸಂಗತಿ ಹೇಳ್ತೇನೆ. ಅನ್ಯೋ ಗರ್ಭಗತೋ ಭೂತ್ವಾ ತತ್ರೈವ ನಿಧನಂ ಗತಃ. ಒಬ್ಬ ಗರ್ಭದ ಒಳಗಡೆಯೇ ಸತ್ತು ಹೋಗ್ತಾನೆ, ಏನು ಮಾಡೋದು? ಪುನರನ್ಯಚ್ಛರೀರಂ ತತ್ ಪ್ರವಿಶ್ಯ ಭುವಿ ಜಾಯತೆ. ಆಮೇಲೆ ಇನ್ನೊಂದು ಶರೀರವನ್ನು ಪ್ರವೇಶ ಮಾಡಿ ಭೂಮಿಯಲ್ಲಿ ಹುಟ್ಟುತ್ತಾನೆ. ತತ್ವವಿನ್ನೈವ ತರವಸ್ತು ದೈವಯೋಗಸ್ತು ಸಂಭವೇತ್. ಆದ್ದರಿಂದ ತತ್ವವಿತ್, ತತ್ವವನ್ನು ಬಲ್ಲವನು, ಎಲ್ಲ ಕಡೆ ದೈವಯೋಗ ಎಲ್ಲ ಕಡೆ ಆಗೋದಿಲ್ಲ. ದೇವರು ಸಂಕಲ್ಪ ಮಾಡಿದರೆ ದೈವಯೋಗ, ದೇವರ ಜೊತೆಗೆ ಒಂದು ಸಂಕಲ್ಪ ಆಗತ್ತೆ, ಸಂಯೋಗ ಆಗತ್ತೆ.
ದೇವರು ಸಂಕಲ್ಪ ಮಾಡದೆ ಹೋದರೆ ನಾನು ಇಲ್ಲಿ ಇದ್ದು ಇದನ್ನು ಬೆಳೆಸಬಾರದು ಅಂತಂದರೆ ಆಗೋದೇ ಇಲ್ಲ. ಅದು ಸಹಜ, ನಮ್ಮ ಕೈಯಲ್ಲಿಲ್ಲ. ಅದಕ್ಕಾಗಿ ತತ್ವವೇತ್ತ ಓಹೋ ಹೀಗೆ ಅಂತ ಅನ್ಕೋತಾನೆ. ಇನ್ನೂ ದೇವರು ಯಾಕೆ ಪ್ರವೇಶ ಮಾಡ್ತಾನೆ ಗೊತ್ತಾ? ಹೇಳ್ತೇನೆ ಕೇಳು. ಸೂತಿಕಾಯ ಹಿತಾರ್ಥಂಚ, ಹೆರಬೇಕಾದ್ರೆ ಅವಳಿಗೆ ಹಿತ ಆಗಬೇಕು, ತಾಯಿಗೆ ವೇದನೆ ಆಗಬೇಕು. ಯಾಕೆಂದ್ರೆ ನೋವಿನಿಂದ ಪಡೆದದ್ದು ಬಹಳ ಪ್ರೀತ್ಯಾಸ್ಪದವಾಗಿ ಇರುತ್ತೆ, ಅದಕ್ಕೆ ನೋವಾಗಬೇಕು, ಆದರೆ ಹಿತವೂ ಆಗಬೇಕು. ಸೂತಿಕಾಯ ಹಿತಾರ್ಥಂ, ಸೂತಿಕಾ ಅಂದರೆ ಹೆರುವುದು, ಮೋಹನಾರ್ಥಂಚ ದೇಹಿನಾಂ, ಆಮೇಲೆ ಒಳಗಡೆ ದೇಹ ಫಾರ್ಮೇಷನ್ ಆಗಿರುತ್ತೆ, ಹೊರಗಡೆ ಆದರೆ ಗೊತ್ತಾಗ್ಬಿಡುತ್ತೆ ಓ ಯಾರು ಏನು ಕರ್ಮ ಅಂತ. ಇಲ್ಲ, ಹೊಟ್ಟೆ ಒಳಗಡೆ ಆಗೋದು. ಸಮಕರ್ಮ ವಿಧಾನತ್ವಾತ್ ಇತ್ಯೇವಂ ವಿಧಿ ಚೋಭನೆ. ಆಮೇಲೆ ದೇವ್ರ ಕರ್ಮ ಮಾಡ್ತಾ ಇದ್ದಾನೋ ಒಳಗಡೆ ಜೀವನ ಕರ್ಮ ಎಷ್ಟಿದೆಯೋ ಗೊತ್ತೇ ಆಗಲ್ಲ. ಯಾಕೆ ಅಂದರೆ ತಾಳ್ಮೆಯಿಂದ ಯೋಚನೆ ಮಾಡೋಷ್ಟು ಶಕ್ತಿಯೇ ಇರಲ್ಲ. ತಾಳ್ಮೆ ಇರುತ್ತಾ? ಯೋಚನೆ ಮಾಡ್ತಾನ, ನನ್ನ ಕರ್ತವ್ಯ ಎಷ್ಟಿದೆ, ನನ್ನ ಕ್ರಿಯೆ ಎಷ್ಟಿದೆ, ನನ್ನ ಜ್ಞಾನ ಎಷ್ಟಿದೆ, ನನ್ನ ಒಂದು ಇಚ್ಛೆ ಎಷ್ಟಿದೆ, ಯಾವುದಕ್ಕಾಗಿ ನಾನು ರಿಯಾಕ್ಟ್ ಮಾಡ್ತಾ ಇದ್ದೇನೆ, ಯಾವುದು ಗೊತ್ತಿಲ್ಲ. ಹಸಿವಾಯಿತು ಉಂಡ, ಹೌದು, ಹಸಿವಾಯಿತು ಉಂಡ ಅಂದರೆ ಪ್ರಕೃತಿಯ ಕ್ರಿಯೆಗೆ ಇವನದು ಪ್ರತಿಕ್ರಿಯೆ ಆಯಿತು, ರಿಯಾಕ್ಷನ್ ಆಯಿತು. ಅವನಿಗೆ ಇಚ್ಛೆ ಬಂತು, ಯಾಕೆಂದ್ರೆ ಹಸಿವಾದ್ರಿಂದಾಗಿ. ತಿನ್ನಬೇಕು ಅನ್ನೋ ಇಚ್ಛೆ ಯಾಕೆ ಬಂತು ಅಂದರೆ ಹಸಿವಾದ್ರಿಂದಾಗಿ. ಹಸಿವು ಇವನ ಮಾಡ್ಕೊಂಡಿದ್ದು. ಅವಾಗವಾಗ ಹಸಿವಾಗಲಿಲ್ಲ ಅಂತ ಡಾಕ್ಟರ್ ಹತ್ರ ಹೋಗ್ತಾನೆ, ಇವನು ಮದ್ದು ತಗೊಳ್ತಾನೆ, ಬಿಡ್ತಾನೆ. ಆದ್ದರಿಂದ ಜೀವನ ಕರ್ಮವೆಷ್ಟು, ದೇವರ ಕರ್ಮವೆಷ್ಟು, ತಟಸ್ಥವಾದ ವಸ್ತುವಿನ ವಿಕಾರ ಎಷ್ಟು, ಇವುಗಳನ್ನು ಅಳಿಲಿಕ್ಕೆ ಆಗೋದಿಲ್ಲ. ಇದನ್ನೆಲ್ಲ ಹೊರಗಡೆ ಸ್ಕೇಲಲ್ಲಿ ಇಟ್ಟು ಅಳಿಲಿಕ್ಕಾಗತ್ತಾ? ಆಗೋದಿಲ್ಲ. ಸಮಕರ್ಮ ವಿಧಾನತ್ವಾತ್, ಸಮವಾಗಿ ಕರ್ಮ ಮಾಡ್ತಾರೆ. ಆದ್ದರಿಂದ ಕಾಂಕ್ಷಮಾಣಸ್ತು ನರಕಂ ಭುಕ್ತ್ವಾ ಕೇಚಿತ್ ಪ್ರಯಾಂತಿ ಮಾಯಾ ಸಂಜಾಮಿಕಾ ನಾಮ ಯಜ್ಜನ್ಮ ಮರಣಾಂತರೇ. ಕೆಲವೊಬ್ಬರು ನರಕವನ್ನು ಬಯಸ್ತಾರಂತೆ, ಅವರೆಂಥವರೋ ನಮಗೆ ಗೊತ್ತಾಗಲ್ಲ. ಒಂದು ರೀತಿ ನರಕ ಆದರೆ ಆಗಲಿ ನಾವು ಕ್ರಿಯೆ ಮಾಡ್ತೇವೆ ಅಂದರೆ ನರಕವನ್ನು ಬಯಸಿದಂತೆಯೇ. ಆದ್ದರಿಂದ ಅಲ್ಲಿಗೆ ಹೋಗ್ತಾರೆ. ಈ ರೀತಿ ಮಾಯಾ ಸಂಯಾಮಿಕಾ ನಾಮ ಯಜ್ಜನ್ಮ ಮರಣಾಂತರೇ. ಮಾಯಾ ಸಂಯಾಮಿಕಾ, ಮಾಯೆಯ ನಿಯಂತ್ರಣ, ಜನ್ಮ ಮರಣಗಳ ಅಂತರದಲ್ಲಿ, ಜನ್ಮ ಮರಣಗಳ ನಡುವೆ ನಮ್ಮನ್ನು ಆಳುವುದು ಮಾಯೆ. ಪ್ರಕೃತಿಯ ಮೋಹಕ ಶಕ್ತಿ, ದೇವರ ಸಾಮರ್ಥ್ಯ, ಇದು ಎರಡೂ ಆಳತ್ತೆ. ನಾವು ಹೆಂಗೆ ದೇವರನ್ನ ಇದು ಜೀವ, ಇದು ದೇವರು, ಇದು ಜೀವರ ಕರ್ಮ, ಇದು ದೇವರ ಕರ್ಮ ಅಂತ ಹೆಂಗೆ ಡಿಫ್ರೆನ್ಶಿಯೇಟ್ ಮಾಡೋದು? ಶಾಸ್ತ್ರದ ಮೂಲಕ ಅರಿಬೇಕು, ಅನುಭವದ ಮೂಲಕ ಕಂಡುಕೊಳ್ಬೇಕು. ಎರಡೂ ಕೂಡ ಜೊತೆಯಾಗಬೇಕು, ಟ್ಯೂನಪ್ ಆಗಬೇಕು, ಎರಡೂ ಕೂಡ ಮಿಳಿತಗೊಳ್ಳಬೇಕು. ಅದು ಕಷ್ಟ. ಹೆಂಗೆ ತೀರ್ಮಾನ ಮಾಡೋದು? ಯಾವ ರೀತಿ ನಮ್ಮನ್ನು ನಾವು ನೋಡ್ಕೊಳ್ಳೋದು ಹೇಗೆ? ಊರೆಲ್ಲ ಸುದ್ದಿ ನಮಗೆ ಗೊತ್ತಿದೆ, ಅವ್ರು ಹೀಗೆ, ಅದು ಹೀಗೆ. ನಮ್ಮ ಬಗ್ಗೆನೇ ನಮ್ಗೆ ಗೊತ್ತಿರಲ್ಲ. ಯಾಕೆಂದರೆ ಪುರುಸೊತ್ತೇ ಇಲ್ಲ, ನಮ್ಮ ಬಗ್ಗೆ ನಾವು ಮಾತಾಡ್ಕೊಳ್ಳಿಕ್ಕೆ ಪುರುಸೊತ್ತಿಲ್ಲ. ಅಧ್ಯಾತ್ಮ ಅಂದರೆ ಅಸುರಾವೇಶ ಆಗ್ತಾ ಇರುತ್ತೆ.
ಈಗ ಹಸುರಾವೇಶ ಎಷ್ಟು ಸರ್ತಿ ಹೇಳೋದು ಅವರಿಗೆ 7ರಿಂದ 8 ಬೇಡ ಅಂತ. ಕಾಂಕ್ಷಮಾಣಸ್ತು ನರಕಂ ಭುಕ್ತ್ವಾ ಕೇಚಿತ್ ಪ್ರಯಾಂತಿ ಮಾಯಾ ಸಂಯಾಮಿಕಾ ನಾಮ ಯಜ್ಜನ್ಮ ಮರಣಾಂತರೇ. ಹುಟ್ಟು ಸಾವುಗಳ ನಡುವೆ ಮಾಯೆ ಅನ್ನೋದು ಅಟಕಾಯಿಸಿಕೊಂಡಿರುತ್ತೆ. ಆ ಹುಟ್ಟನ್ನು ತಿಳಿಲಿಕ್ಕಾಗಲ್ಲ, ಸಾವನ್ನು ತಿಳಿಲಿಕ್ಕಾಗಲ್ಲ. ಎಲ್ಲರಿಗೂ ಸಾವು ಅನಿವಾರ್ಯ ಅನ್ನೋದು ಗೊತ್ತಿರುತ್ತೆ, ಆದರೆ ಆ ಸಾವು ಅನ್ನೋದು ಅಸ್ವಾತಂತ್ರ್ಯದ ಸೂಚನೆ ಅನ್ನೋದು ಗೊತ್ತಿರಲ್ಲ. ಹುಟ್ಟು ಅನ್ನೋದು ಅಸ್ವಾತಂತ್ರ್ಯದ ಸೂಚನೆ ಅನ್ನೋದು ಗೊತ್ತಾಗಲ್ಲ. ಆ ಹುಟ್ಟು ಸಾವುಗಳ ಅಸ್ವಾತಂತ್ರ್ಯದ ಹಿನ್ನೆಲೆಯಲ್ಲಿ ಬೇರೆ ಯಾರೋ ಒಬ್ಬ ಸ್ವತಂತ್ರನಿದ್ದಾನೆ ಅನ್ನೋದು ಗೊತ್ತಾಗಲ್ಲ. ಈ ತರಹದ ಸಮಸ್ಯೆ. ಅದಕ್ಕೆ ದೇವರೇನ್ ಮಾಡ್ತಾನೆ, ಜೀವರ ಜೊತೆಗಿದ್ದರೂ ತನ್ನನ್ನು ಮುಚ್ಚಿಕೊಂಡಿರುತ್ತಾನೆ. ಭಗವಂತರ್ವಲೋಕೇಶ ಲೋಕನಾಥ ವೃಷಧ್ವಜ ನಾಸ್ತ್ಯಾತ್ಮ ಕರ್ಮಭೋಕ್ತೇತಿ ಮೃತೋ ಜಂತುರ್ನ ಜಾಯತೆ. ಅದಕ್ಕೆ ಪಾರ್ವತಿ ಈಗ ಕೇಳ್ತಾ ಇದ್ದಾಳೆ, ಭಗವಂತರ್ವಲೋಕೇಶ ಲೋಕನಾಥ ವೃಷಧ್ವಜ. ಭಗವನ್, ಓ ಪೂಜ್ಯನೇ, ಎಲ್ಲ ಲೋಕದ ಒಡೆಯನೇ. ಆತ್ಮ ಕರ್ಮಭೋಕ್ತೃ ಅಲ್ಲ ಅಂತ ಹೇಳ್ತಾರಲ್ಲ ಕೆಲವರು. ಯಾಕೆಂದ್ರೆ ಸತ್ತೋದ ಮೇಲೆ ಮತ್ತೆ ಜೀವನವೇ ಇಲ್ಲ ಅಂತಾರೆ. ಸತ್ತೋದವನು ಮತ್ತೆ ಮರಳಿ ಹುಟ್ಟಿದ್ ಕಂಡಿದ್ದ್ಯಾರು? ಯಾರು ಕಂಡಿದ್ದಾರೆ? ಯಾವ ಜೀವನು ಇವನು ಸತ್ತೋಗಿದ್ದಾನೆ, ಆ ಸತ್ತೋಗಿರೋ ಆ ಜೀವನೇ ಇವನಾಗಿ ಹುಟ್ಟಿದಾನೆ ಅಂತ ಯಾರು ತಿಳ್ಕೊಂಡಿದ್ದಾರೆ? ಸ್ವಭಾವಾಜ್ಜಾಯತೆ ತರವಂ ಯಥಾ ವೃಕ್ಷ ಫಲಂ ತಥಾ. ಸ್ವಭಾವದಿಂದ ಎಲ್ಲ ಹುಟ್ಟೋದು, ಗಿಡದಲ್ಲಿ ಹಣ್ಣು ಹೇಗೋ ಹಾಗೆ. ಯಥೋರ್ಮಯ ಸಂಭವಂತಿ ತಥೈವ ಜಗದಾಕೃತಿ. ಸಮುದ್ರದಲ್ಲಿ, ಕಡಲಲ್ಲಿ ಅಲೆಗಳು ಸಾಕ್ತವೆ. ಆ ರೀತಿ ಜೀವನ ಮಾಧ್ಯಮದಲ್ಲಿ ಕರ್ಮಗಳು ಬರ್ತಾ ಹೋಗುತ್ತೆ. ಜೀವ ಮತ್ತೆ ಮತ್ತೆ ಹುಟ್ಟುತ್ತಾನೆ ಅಂತ ಹೇಗದು? ಪುನರ್ಜನ್ಮ ಇದೆ ಅನ್ಲಿಕ್ಕೇನು ಪ್ರೂಫು? ತಪೋದಾನಾನಿ ಯತ್ಕರ್ಮ ತತ್ರ ತದೃಶ್ಯತೆ ವೃಥ ನಾಸ್ತಿ ಪೌನರ್ಭವಂ ಜನ್ಮ ಇತಿ ಕೇಚಿದ್ ವ್ಯವಸ್ಥಿತ. ತಪಸ್ಸು, ದಾನ, ಕರ್ಮ, ಇದು ಏನೇನು ಕಾಣುತ್ತೆ ಇದೆಲ್ಲವೂ ಕೂಡ ನಾಸ್ತಿ ಪೌನರ್ಭವಂ ಜನ್ಮ, ಇನ್ನೊಂದು ಜನ್ಮ ಇಲ್ಲವೇ ಇಲ್ಲ ಅಂತ ಹೇಳಿ ಎಲ್ಲರೂ ಅಂದುಕೊಂಡಿದ್ದಾರೆ. ಯಾರಿಗಾದರೂ ಕಂಡದ್ದುಂಟಾ ಪುನರ್ಜನ್ಮ? ಹಾಗಾದರೆ ಏನು? ಕೇವಲ ಜ್ಞಾನದ ಪ್ರವಾಹ ಹರಿತಾ ಇರುತ್ತೆ. ನೀವಾಗ ಹೇಳಿದ್ರಲ್ಲ, ಯಾವುದೋ ಒಂದು ಮಗು ಇರುತ್ತೆ, ಆ ಮಗುವಿಗೆ ಹಿಂದಿನದ್ದೆಲ್ಲ ನೆನಪಾಗತ್ತೆ, ಆಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಮರ್ತೋಗತ್ತೆ ಅಂತ. ಅದಕ್ಕೆ ನಮ್ಮದೇ ಆದ ಒಂದು ಕಾರಣ ಇದೆ. ದರ್ ಆರ್ ವೇವ್ಸ್. ಅಲ್ಲೊಂದು ಆದರೆ ಅಲ್ಲಿ ಒಂದು ತರಂಗಗಳಿವೆ. ಈ ಬುದ್ಧಿಯ ತರಂಗ ಆ ಬುದ್ಧಿಯ ತರಂಗಗಳ ಜೊತೆಗೆ ಬರುತ್ತೆ. ಆ ಬುದ್ಧಿಯ ತರಂಗ ಅದು ಮುಂದುವರಿಸ್ಕೊಂಡು ಹೋಗುತ್ತೆ. ಅವಾಗ ಹೇಗಾಗತ್ತೆ? ಅದಕ್ಕೆ ಅವನಿಗೆ ಆ ನೆನಪು ಬರುತ್ತೆ. ಇವಾಗ ಉದಾಹರಣೆಗೆ ತರಂಗ ತಟಸ್ಥವಾಗಿ ಹೀಗೆ ಹಾದು ಹೋಗ್ತಾ ಇರುತ್ತೆ. ಅವನು ಸತ್ತ. ಆ ನೆನಪಿನ ತರಂಗ, ಆ ಅರಿವಿನ ವೇವ್ ತರಂಗ ಏನಿದೆ, ಇವನಿಗೆ ಬಂದು ಮುಂದುವರಿಸ್ಕೊಂಡು ಹೋಗುತ್ತೆ. ಅದನ್ನ ನೀವು ಪುನರ್ಜನ್ಮ ಅಂತ ಇದ್ದೀರಾ ಅಂತ ಯಾಕೆ ಹೇಳಬಾರದು?
ಇವಾಗ ಓವರ್ಲ್ಯಾಪ್ ಆಗುತ್ತಲ್ಲ, ಇವಾಗ ಮೊಬೈಲಲ್ಲಿ ಓವರ್ಲ್ಯಾಪ್ ಆಗುತ್ತೆ. ಏನೋ ಒಂದು ನೋಡ್ತಾ ಇರ್ತೀವಿ, ಯಾವುದೋ ಒಂದು ಸಂದರ್ಭದಲ್ಲಿ ಎರಡೂ ಟ್ಯಾಬ್ ಓಪನ್ ಆಗಿ ಒಂದರೊಳಗಡೆ ಒಂದು ಓವರ್ಲ್ಯಾಪ್ ಆಗುತ್ತೆ. ಅದು ಎಲ್ಲರಿಗೂ ಅನುಭವಕ್ಕೆ ಬಂದಿರುತ್ತೆ. ಅದು ಬೇರೆನೇ ಟ್ಯಾಬು, ಇದು ಬೇರೆನೇ ಟ್ಯಾಬ್, ಆದರೆ ಟ್ಯಾಬ್ ಓವರ್ಲ್ಯಾಪ್ ಆಗುತ್ತೆ. ಆ ರೀತಿ ಯಾಕಿರಬಾರದು? ಆದ್ದರಿಂದ ನಾಸ್ತಿ ಪೌನರ್ಭವಂ ಜನ್ಮ ಇತಿ ಕೇಚಿದ್ ವ್ಯವಸ್ಥಿತಾ ಪರೋಕ್ಷ ವಚನಂ ಶ್ರುತ್ವ ನ ಪ್ರತ್ಯಕ್ಷಸ್ಯ ದರ್ಶನಾತ್ ತತ್ಸರ್ವಂ ನಾಸ್ತಿ ನಾಸ್ತೀತಿ ಸಂಶಯಸ್ತಾಸ್ತಥಾ ಪರೇ. ಯಾಕೆಂದ್ರೆ ಶಾಸ್ತ್ರ ಕೇಳ್ತಾ ಇದ್ದೀವಿ, ಯಾರು ನೋಡಿದವರಿಲ್ಲ. ಈ ಶಾಸ್ತ್ರವನ್ನ ಏಕೆ ನಂಬಬೇಕು? ಅದರಿಂದಾಗಿ ಯಾವುದೂ ಇಲ್ಲ ಅಂತ ನಾವು ಹೇಳ್ತೇವೆ. ಕೆಲವರಿಗೆ ಸಂಶಯ, ಶಾಸ್ತ್ರ ಏನು ಹೇಳ್ತಾ ಇದೆ, ಇದರಲ್ಲಿ ಲೋಭ ಇದೆಯೋ ಮೋಹ ಇದೆಯೋ ಏನಿದೆ? ಪರೋಕ್ಷ ಪಕ್ಷಭೇದಾಂತರೇ ಚಾಸ್ಮಿನ್ ತತ್ವಂ ಮೇ ವಕ್ತುಮರ್ಹಸಿ ಉಕ್ತಂ ಭಗವತಾ ಯತ್ತು ತತ್ತು ಲೋಕಸ್ಯ ಸಂಸ್ಥಿತಿ. ನಾನು ಹೇಳಿದ್ದು ಲೋಕದ ಸ್ಥಿತಿ, ನನಗಾಗಿದೆ ಅಂತಲ್ಲ. ನನ್ನ ಈ ಪಕ್ಷಭೇದಾಂತರೇ, ಈ ರೀತಿ ಪುನರ್ಜನ್ಮ ಅನ್ನೋದೇ ಒಂದಿಲ್ಲ ಅಂತ ಹೇಳುವವರ ಹಿನ್ನೆಲೆಯಲ್ಲಿ ಈ ಒಂದು ಸಮಸ್ಯೆ ಇದೆ. ಈ ಸಮಸ್ಯೆಗೆ ಉತ್ತರ ಕೊಡಬೇಕು. ನಾರದ ಈ ಪ್ರಶ್ನಮೇತತ್ತು ಪೃಚ್ಛಂತ್ಯ ರುದ್ರಾಣ್ಯ ಪರಿಷತ್ತಥಾ ಕೌತೂಹಲಯುತಾ ಶ್ರೋತುಂ ಸಮಾಹಿತಮನಾಭವತ್. ಈ ರೀತಿ ಹೇಳಿದಾಗ ಇಡೀ ಪರಿಷತ್ ಕುತೂಹಲದಿಂದ ಕೇಳಲು ಕಿವಿ ತೆರೆದು ಕುಳಿತಂತೆ. ಏನು ಆಸಕ್ತಿಕರವಾದದ್ದು! ಸ್ವಯಂ ಪಾರ್ವತೀದೇವಿ ಈ ತರಹದ ಒಂದು ಪ್ರಶ್ನೆಯನ್ನು ಮಂಡಿಸಿದ್ದಾಳೆ ಅಂತ ಹೇಳಿ, ಇದಕ್ಕೆ ಉತ್ತರವನ್ನು ನಾವು ಮುಂದಿನ ಸೋಮವಾರವೇ ನೋಡೋಣ. ನಾಳೆ ಯಥಾಪ್ರಕಾರ ಕುಮುದಮ್ಮನವರ ಮನೆಯಲ್ಲಿ ಬೆಳಗ್ಗೆ ಇದು ಇದೆ ಇಲ್ಲಿದೆ, ಬೆಳಗ್ಗೆ 7ರಿಂದ 7:15ರಿಂದ 8 ಇದೆ. ಆಮೇಲೆ ಇನ್ನೊಂದು ಗೋಟೂರವ್ರ ಮನೆಯಲ್ಲಿಯೂ ಇದೆ. ಅದಾದ ಮೇಲೆ ಕುಮುದಮ್ಮನವರ ಮನೆಯಲ್ಲಿಯೂ ಪಾಠ ಇದೆ. ಸಾಯಂಕಾಲ ನಾರ್ಮಲ್ ಮತ್ಸ್ಯ ಪುರಾಣ ಇದೆ. ಇಷ್ಟು ನಾವು ಇವತ್ತು ನೋಡಬಹುದಾದದ್ದು. ಈ ಭಾಗವನ್ನು ಸೋಮವಾರ ಬಿದಿಗೆ ಮತ್ತೆ ಶುರು ಆಗುತ್ತೆ, ಅಲ್ಲಿ ನೋಡೋಣ. ಕೃಷ್ಣಾರ್ಪಣಮಸ್ತು.